ಕೇಂದ್ರ ವಿಮಾನಯಾನ ಸಚಿವರು ರಾಜೀನಾಮೆ ಒಂದು ಕಡೆ ಕೇಂದ್ರ ಹೊಣೆ ಹೊರಬೇಕು ಅಂತ, ಮತ್ತೊಂದು ಕಡೆ ಸುಪ್ರೀಂನಿಂದ ತನಿಖೆ ಆಗಬೇಕು ಅನ್ನೋದು. ನೋಡ್ರಿ, ಈ ರೀತಿಯಾದಂಥ ಬಾಲಿಷ್ಯವಾದಂಥ ಹೇಳಿಕೆಗಳನ್ನು ಕೊಡುವುದರಲ್ಲಿ ಕಾಂಗ್ರೆಸ್ ಪಾರ್ಟಿಯವರು ನಿಸ್ಸೀಮರಿದ್ದಾರೆ. ಇಟ್ ಈಸ್ ಮೋಸ್ಟ್ ಅನ್ಫಾರ್ಚುನೇಟ್. ದೇಶದೊಳಗೆ ಒಂದು ದುರ್ಘಟನೆಗಳು ನಡೆದಾಗ ಯಾವ ರೀತಿ ನಡ್ಕೋಬೇಕು ಇವರು? ನಾನು ಕೇಳ್ತಾ ಇದ್ದೇನೆ, ನಾವು ಈ ರೀತಿ ಕಂಪ್ಯಾರಿಸನ್ ಮಾಡಲಿಕ್ಕೂ ನನಗೆ ಭಾಳ ಬೇಸರ ಆಗ್ತದೆ. ಈ ಹಿಂದೆ ಏರ್ ಇಂಡಿಯಾ ದುರ್ಘಟನೆಗಳು ನಡೆದಾಗ ಏನೇನಾಗಿತ್ತು? ಇದೊಂದು ಇಲ್ಲಿವರೆಗೆ ಸಹಿತ ಈ ಘಟನೆ ನಡೆದು 3-4 ದಿವಸ ಆದರೂ ಸಹಿತ ಇದರಲ್ಲಿ ಎಲ್ಲಿ ಮೆಕ್ಯಾನಿಕಲ್ ಫಾಲ್ಟ್ ಇದೆಯಾ, ಪೈಲಟ್ ಫಾಲ್ಟ್ ಇದೆಯಾ, ಎಲ್ಲ ಸಂಗತಿಗಳು ಹೊರಗೆ ಬರಬೇಕಿದೆ. ಆ್ಯಂಡ್ ನಾವು ಇಟ್ ಈಸ್ ಫ್ರಮ್ ಲಾಸ್ಟ್ 5 years ಇಟ್ ಇಸ್ ಎ ಪ್ರೈವೇಟ್ ಏರ್ಲೈನ್. ಮತ್ತು ನಮ್ಮ ದೇಶದಲ್ಲಿ ಏನು ವಿಮಾನ ಓಡಾಡ್ತಾ ಇದ್ದಾವೆ ಅದು ಆ ಜಾಲಗಳಲ್ಲಿ ಜಗತ್ತಿನಲ್ಲೇ ನಾವು 3ನೇದೋ 4ನೇ ನಂಬರ್ನಲ್ಲಿ ಇದ್ದೀವಿ. ವಿಮಾನ ಸೇಫ್ಟಿ ಬಗ್ಗೆ ನಮ್ಮ ದೇಶದ ಏನು ರ್ಯಾಂಕಿಂಗ್ ಅದ, ದ್ಯಾಟ್ ಈಸ್ ಒನ್ ಆಫ್ ದಿ ಟಾಪ್ ರ್ಯಾಂಕಿಂಗ್. 1 minute, ಒನ್ ಆಫ್ ದಿ ಟಾಪ್ ರ್ಯಾಂಕಿಂಗ್. ಆದರೆ ದುರ್ದೈವದಿಂದ ಇದೊಂದು ಭಾರಿ ದೊಡ್ಡ ಘಟನೆ ನಡೆದಿದೆ. ಸೊ ಇದನ್ನು ಮುಂದೆ ಹೆಂಗೆ ಆಗಬಾರ್ದು ಮತ್ತು ಇದಕ್ಕೆ ಯಾವ ರೀತಿಯಾದಂಥ ಬರುವ ದಿವಸದಲ್ಲಿ ಕ್ರಮ ಕೈಗೊಳ್ಳಬೇಕು ಅನ್ನುವಂಥದ್ದು ಇದು ಇರುವಂಥ ಪ್ರಶ್ನೆ. ಅದಕ್ಕೆ ಆ ರೀತಿ ಘಟನೆಗಳು ನಡೆದದ್ದು ಮತ್ತು ಇವರು ಮಾತನಾಡ್ತಾ ಹೋದರೆ, ಮುಂಬೈ ಅಂತ ಘಟನೆ ನಡೆದಾಗ ಏನೂ ಮಾಡಲಿಲ್ಲ ರೀ, ಇವರೊಬ್ಬರು ರಾಜೀನಾಮೆನೂ ಕೊಡಲಿಲ್ಲ, ಒಂದು ಆ್ಯಕ್ಷನ್ನೂ ಆಗಲಿಲ್ಲ. ಮುಂಬೈದಲ್ಲಿ ಏನು ಟೆರರ್ ಅಟ್ಯಾಕ್ ಆಗಿತ್ತು, ಇಂಥ ದೊಡ್ಡ ಅಟ್ಯಾಕ್, ಜಗತ್ತಿನ ಟೆರರಿಸ್ಟ್ ದೊಡ್ಡ ಅಟ್ಯಾಕ್ ಅದು. ಕಾಂಗ್ರೆಸ್ ಕುಡ್ ನಾಟ್, ಇವನ್ ನಮ್ಮ ಮಿಲಿಟರಿ ಪಡೆಯವರು ಹೇಳಿದ್ರು ದ್ಯಾಟ್ ಇಸ್ ಆನ್ ರೆಕಾರ್ಡ್. ಅವತ್ತೇ ಗೃಹ ಸಚಿವರು ರಾಜೀನಾಮೆ ಕೊಟ್ಟಿದ್ರು ಅಂತ ಹೇಳ್ತಾರೆ. ನೋ, ಇಟ್ ವಾಸ್ ರಾಂಗ್. ಆಮೇಲೆ ಸ್ವಲ್ಪ ದಿವ್ಸ ಬಿಟ್ಟು ಕೊಟ್ಟರು. ಯು ವೆರಿಫೈ ದಿ ಫ್ಯಾಕ್ಟ್. ಥ್ಯಾಂಕ್ ಯು.